ಶ್ರೀವನಿತಾ ವಿದ್ಯಾಕೇಂದ್ರ ಯಲ್ಲಾಪುರ ತುಮಕೂರು ಮೊಬೈಲ್ ಅವೇರ್ನೆಸ್ ಆ್ಯಕ್ಟಿವಿಟಿ. ಈ ಚಿಕ್ಕ ಮಗು ಸ್ಕೂಲಿನಿಂದ ಬಂದು ಪ್ರತಿನಿತ್ಯ ಮೊಬೈಲ್ ನೋಡುತ್ತಲೇ ಇದ್ದಳು. ಎಷ್ಟರ ಮಟ್ಟಿಗೆ ಎಂದರೆ ಊಟ ಕೊಟ್ಟರೂ ಮಾಡುತ್ತಿರಲಿಲ್ಲ. ಕೊನೆಗೆ ಸ್ನೇಹಿತೆ ಬಂದು ಮೊಬೈಲ್ ಕಿತ್ತುಕೊಂಡರೆ ಅಳತೊಡಗಿದಳು. ಮೊಬೈಲ್ ನೋಡುತ್ತಲೇ ಕೊನೆಗೆ ಊಟ ಮುಗಿಸಿದಳು. ಊಟ ಮುಗಿಸಿ ಅಲ್ಲಿಯೇ ಮಲಗಿಬಿಟ್ಟಳು. ಕೊನೆಗೆ ವಿಪರೀತ ಕಣ್ಣು ನೋವು ಬಂದಿತು. ಸ್ನೇಹಿತೆ ಬಂದು ಏನಾಯಿತೆಂದು ಕೇಳಿದಳು. ಆ ಹುಡುಗಿ ಉತ್ತರಿಸಲಿಲ್ಲ. ಗಾಬರಿಗೊಂಡ ಸ್ನೇಹಿತೆ ಡಾಕ್ಟರ್ನ ಕರೆದುಕೊಂಡು ಬಂದಳು. ಡಾಕ್ಟರ್ ಬಂದ ತಕ್ಷಣ ಏನಾಯಿತು ಎಂದು ವಿಚಾರಿಸಿದಳು. ಆ ಸ್ನೇಹಿತೆ ಎಲ್ಲವನ್ನು ನಡೆದದ್ದನ್ನು ಹೇಳಿದಳು. ಡಾಕ್ಟರ್ ಆ ಮಗುವನ್ನು ಪರೀಕ್ಷಿಸಿ ಹೇಳಿದರು, ಅತಿಯಾದ ಮೊಬೈಲ್ ನೋಡುವುದರಿಂದ ಈ ಹುಡುಗಿಗೆ ಕಣ್ಣು ನೋವು, ತಲೆನೋವು ಎಲ್ಲ ಬಂದಿದೆ. ಈಗ ಆಪರೇಷನ್ ಮಾಡಬೇಕು. ಏನು ಮಾಡೋದು ಎಂದು ಕೇಳಿದರು. ಬೇರೆ ವಿಧಿ ಇಲ್ಲದೆ ಮಗುವನ್ನು ಕರೆದುಕೊಂಡು ಹೋಗಿ ಕಣ್ಣಿನ ಆಪರೇಷನ್ ಮಾಡಿದರು ಡಾಕ್ಟರ್. ಕೊನೆಗೆ ಕಣ್ಣನ್ನು ಕಳೆದುಕೊಂಡು ಮಗು ಅಲ್ಲಿ ಕುಳಿತುಕೊಂಡಳು. ಏಕೆಂದರೆ ಅತಿಯಾದ ಮೊಬೈಲ್ನಿಂದ ಕಣ್ಣು ಕಳೆದುಕೊಂಡಳು. ಆಗ ಡಾಕ್ಟರ್ ಹೇಳಿದರು, ತಗೊಳ್ಳಿ, ಮೊಬೈಲ್ ಯೂಸ್ ಮಾಡಿ. ಈಗ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಕಣ್ಣಿಲ್ಲ ಅಂದರೆ ಅತಿಯಾದ ಮೊಬೈಲ್ ನೋಡುವುದರಿಂದ ಕಣ್ಣು ಹಾಳಾಗುತ್ತಿದೆ ಎಂದು ಪ್ರತಿಯೊಂದು ಮಗುವಿಗೂ ತಿಳಿಸಿ ಹೇಳಿದರು. ಮಕ್ಕಳೆಲ್ಲ ಇನ್ಮೇಲೆ ಮೊಬೈಲ್ ನೋಡೋದಿಲ್ಲ ಎಂದು ಅಳತೊಡಗಿದರು. ಈಗ ಮಕ್ಕಳಿಗೆಲ್ಲ ಅರ್ಥವಾಗಿದೆ. ಮೊಬೈಲ್ ಅತಿಯಾಗಿ ಬಳಸುವುದರಿಂದ ನಾವು ನಮ್ಮ ಕಣ್ಣನ್ನೇ ಕಳೆದುಕೊಳ್ಳಬೇಕಾಗುತ್ತದೆ ಎಂದು. ಅದಕ್ಕೆ ಮಕ್ಕಳೆಲ್ಲರೂ ಪ್ರಮಾಣ ಮಾಡಿದರು, ನಾವೆಂದಿಗೂ ಮೊಬೈಲ್ ಯೂಸ್ ಮಾಡುವುದಿಲ್ಲ ಎಂದು.